ಎಲ್ಲ ಬಾಯಿಗೆ ಬಂದಿತ್ತಂತೆ ಗೈಸ್. ಅಂದ್ರೆ ಇಷ್ಟೊತ್ತಿಗೆ ಜೈಲೊಳಗಡೆನೆ ಕತ್ತರಿಸಿದ್ದು ಕಂಟೆಂಟ್ ಮಾಡಕ್ಕೆ 40 ನಿಮಿಷ ತಗೊಂಡಿದೀವಿ. ಸೈಡ್ ಆಕ್ಟರ್ ಮಾಡಿ ಕೂರ್ಸಿದಾರೆ, ಇನ್ನೇನ್ ಮಾಡ್ಲಿ? ಅದಕ್ಕೆ ನನ್ ರೋಸ್ಟ್ ಮಾಡ್ಬಾರ್ದು. ಅಯ್ಯೋ ಜ್ಯೂಸ್ ಹೇಳಿದಾಳೆ, ನಂದೂನು ಅವಳೆ ಕುಡಿತಾಳೆ. ಪಿಂಕ್ ಅವಳು ಪಿಂಕ್ ಹಾಕೊಂಡಿದ್ದಾಳೆ ಕಾರಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್ ಅಂಡ್ ಯುವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂದ್ರೆ ಗೈಸ್, ಇವತ್ತು ಸ್ವಲ್ಪ ಶೂಟ್ ಇದೆ, ವಿಡಿಯೋ ಶೂಟ್ ಇದೆ, ಕಂಟೆಂಟ್ ಶೂಟ್ ಇದೆ. ಅದಕ್ಕೇನೆ ನಾವು ಹೊಸದಾಗಿ ನಾಮಕರಣ ಮಾಡಿರೋ ಖುಷಿನಿ ಅವರು ಬಂದಿದ್ದಾರೆ, ಪ್ಲಸ್ ಇವರು ಬ್ರೋ ಬಂದಿದ್ದಾರೆ. ಇವರೆಲ್ಲ ಗೊತ್ತು ಅನ್ಸುತ್ತೆ, ಸನ್ನಮ್ಮನ ಅವ್ರದ್ದೆಲ್ಲ ವ್ಲಾಗ್ ಮಾಡಿದ್ರಲ್ಲಿ ಇವರೇನೆ. ಇವ್ರು ನಿಮ್ಗೆಲ್ಲ ಗೊತ್ತಿರುತ್ತೆ ಬಿಡಿ ನಮ್ಮ ವ್ಲಾಗ್ ಅಲ್ಲಿ. ಖುಷಿನಿ ಕುಶಾಲ್ದು ಒಂದು ಇನ್ಸಿಡೆಂಟ್ ಆಗೈತೆ ಗೈಸ್. ಏನಂತ ಅವ್ರ ಬೈಲ ಕೇಳ್ರಿ. ಇಷ್ಟೊತ್ತಿಗೆ ಅದು ಕ್ಲಿಯರ್ ಆಗಿಲ್ಲ ಅಂದ್ರೆ ಕತ್ತರಿಸಾಕಿರೋರಂತೆ. ₹50 ಕ್ಯಾಶ್ ನನ್ನ ಹತ್ರ ಅಕೌಂಟ್. ₹50 ಇಲ್ಲ, 50,000 ಇತ್ತು ಗೈಸ್ ನನ್ನ ಹತ್ರ ಅಕೌಂಟ್ ಅಲ್ಲಿ. ನಿಮ್ಗೆ ಗೊತ್ತಲ್ವಾ, ಸ್ಕ್ಯಾನರ್ಗೆ ಹಾಕಕ್ ಆಗಲ್ಲ ಅಲ್ವಾ, ₹2,000 ಹಾಕಕ್ಕಾಗಲ್ಲ ಸ್ಕ್ಯಾನರ್ಗೆ. ನಾನೇನ್ ಮಾಡಿದೆ, ಇವ್ರಿಗೆ ಫೋಟೋ ತಕ್ಕೊಳ್ಳಿ ಸ್ಕ್ಯಾನರ್ ಅಂದ್ಬಿಟ್ಟು ನಾನ್ ಪೇ ಮಾಡಕ್ ಹೋದೆ. ಅದೇನ್ ಮಾಡ್ಬಿಟ್ಟಿದ್ದಾರೆ, ಇವ್ರು ಬೇರೆ ಸ್ಕ್ಯಾನರ್ ತೋರಿಸ್ಬಿಟ್ಟಿದ್ದಾರೆ. ನಾನು ₹58,000 ಪೇ ಮಾಡ್ಬಿಟ್ಟಿದ್ದೀನಿ. 1 ವರ್ಷದ ಹಿಂದೆ ಅವ್ರು ಯಾರ್ದೋ ಸೇವ್ ಮಾಡಿರೋದು. ₹58,000 ಅವ್ರಿಗೆ ಕಳ್ಸ್ಬಿಟ್ಟಿದೀರಿ. ಪೇ ಮಾಡಿದ್ರು ಗೊತ್ತಾಗಿಲ್ವಲ್ಲ ನಮ್ಗೆ. ಮಾತಾಡ್ಕೊಂಡು ಕಳ್ಸ್ಬೇಕಿತ್ತಲ್ಲ, ಅವ್ರು ಕಾಲ್ ಮಾಡ್ತಾ ಇದಾರೆ, ಇನ್ನ ಕಳ್ಸಿಲ್ವಲ್ಲ. ಅದು 20 ಮಿನಿಟ್ಸ್ ಆದ್ಮೇಲೆ ಮಾಡಿರೋದು ಅವರು. ಅದಾದ್ಮೇಲೆ ನೀವೇ ಹೇಳಿ ಬ್ರೋ. ಇವ್ರಿಗೆಲ್ಲ ಬಾಯಿಗೆ ಬಂದಿತ್ತಂತೆ ಗೈಸ್. ಅಂದ್ರೆ ಏನು ಅಂತ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಪಾಪ ಇವ್ರು ಹೆಂಗೆ ಅಂದ್ರೆ ಹೆಂಗೆ ಕೋಮಾಗ ಹೋಗ್ತಾರೆ ಗೊತ್ತಾ ಪೇಷಂಟ್. ಈಗ ಹಿಂಗೆ ಅವ್ರೆ, ಬ್ರೋ ಏನ್ ಮಾಡೋದು ಬ್ರೋ, ಅದು ಇದಾಗಿರೋದು ಇನ್ಸಿಡೆಂಟ್. ಕಲಾಕರ್ ಪ್ರೀಮಿಯರ್ ಶೋಗ್ ಹೋಗಿದ್ದು, ಎಲ್ಲ ಆಯ್ತು, ಎಲ್ಲ ದುಡ್ಡೆಲ್ಲ ಬಂತು, ನೋಡೋಣ ಅಂತ ತಲೆ ಎತ್ತಿ ಮುಗ್ದೆ ಹೋಗೈತೆ. ಒಟ್ನಲ್ಲಿ ಅದು ಒಬ್ಬ ಕ್ರಿಯೇಟರ್ಗೆ ಸ್ಕ್ಯಾನರ್ ಗೈಸ್, ಅವರಿಗೆ ಕಾಲ್ ಮಾಡಿ ಆಮೇಲೆ ಹಾಕ್ಸ್ಕೊಂಡೆ, ಹಾಕೊಟ್ರು ಪಾಪ. ಇಲ್ಲ ಅಂದಿದ್ರೆ ಕುಶಾಲ್ನ ಇಷ್ಟೊತ್ತಿಗೆ ಜೈಲೊಳಗಡೆನೆ ಕತ್ತರಿಸಾಕಿ ಕೈಮಾ ಕುಶಾಲ್ ಕೈಮಾ ತಿಂತಿಯಲ್ಲ ಅಲ್ಲಿ, ಕೈಮಾ ಮಾಡಿ ಉಂಡೆ ಮಾಡಿರೋರು ಗೈಸ್. ಬಂದು ನೋಡಿ ಇವಳೆ ಬೇರೆ ಸ್ಕ್ಯಾನರ್ ತೋರಿಸಿದ್ರಿ, ಮುಖ ನೋಡ್ಬೇಕಿತ್ತು ಅವಾಗಂತೂ ಸೀರಿಯಸ್. ಹೆಂಗೆ ನಡ್ತಾ ಇದೀನಿ, ಎಲ್ಲಿಂದಪ್ಪ ತರೋದು? ಅಷ್ಟಾದ್ರೂ ಆರಾಮಾಗಿ ನೋಡ್ತಾ ಇರೋದು, ಫಿಲಂ ನೋಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಿರೋದು ಅಲ್ವಾ? ನಾವಿಬ್ರು ಮಕ್ಕ ನೋಡ್ತಾ ಇದೀವಿ, ಹುಡುಕ್ತಾ ಇದೀವಿ. ಇವಳು ಹೋಗಿ ಮನ್ಸಲ್ಲಿ ಅನ್ಕೊಂಡಿಲ್ಲಲ್ಲ ನಾನು. ಕುಶಾಲ್ಗೆ 3 ಪಟ್ಟೆ ನಾಮನೆ, ನಂಗೂ 3 ಪಟ್ಟೆ ನಾಮನೆ. ಹೋಗ್ಬೇಕು ಇವಾಗ. ₹1,000 ಹಾಕ್ಬಿಟ್ಟಿರೋರು, ತಗೋ ಕುಶಾಲ್ ಇಸ್ಕೊಳ್ಳೋಣ ಅಂದ್ಬಿಟ್ಟೆ ಮಾಡ್ಬೋದಿತ್ತು. ₹50,000 ಎಲ್ಲಿ ಈಗ ಪಾಪ, ಈಗ ಸಡನ್ ಆಗಿ ಬೇಕು ಅಂದ್ರೆ ಹೆಂಗ ಅರೇಂಜ್ ಆಗುತ್ತೆ? ₹50,000 ಕಷ್ಟ. ಎಲ್ಲಿ ಈಗ ಹುಡುಗರಾದ್ರೆ ಹಿಂಗ ಆಗೈತೆ, ಒಂಚೂರು ಟೈಮ್ ಕೊಡು, 1-2 ದಿನ ಅಂತ ಹೇಳ್ಬೋದು. ಅದು ಅವ್ರ ಹುಡುಗರಲ್ಲ, ಯಾವ್ದೋ ಬೇರೆ ದುಡ್ಡು, ಕ್ಲೈಂಟ್ ದುಡ್ಡು. ಅವ್ರ ಅರ್ಥ ಮಾಡ್ಕೊಳಲ್ಲ, ಅವರು ಅರ್ಥ ಮಾಡ್ಕೊಳಲ್ಲ. ನಂಗೆ ಗಾಯ್ಸ್ ತಂಬ್ಲೈನ್ ಸಿಕ್ತು. ಕುಶಾಲ್ ಕುಶಾಲ್ಗೆ ನಮ್ಮ ಹತ್ರ ಇದ್ದು ಏನೇನ್ ಎಕ್ಸ್ಪೀರಿಯನ್ಸ್ ಆಗೈತೆ ಕೇಳ್ರಿ. ಯಾವ್ದೇ ನಾಯಿ ಕಚ್ಚಾಯ್ತು, ದುಡ್ಡು ಎಕ್ಸ್ಪೀರಿಯನ್ಸ್, ಭಯ ಪಡ್ಸಿರೋದನ್ನು ಎಲ್ಲ. ಇವ್ರೇನಾರ ಬಂದ್ರೆ ಬ್ಲಾಗ್ ಅಲ್ಲಿ ಅಂದ್ರೆ ನಮ್ ಜೊತೆ ಇದ್ಕೊಂಡು ಈಗ ನಮ್ಮ 50,000 ಕಳ್ದಿರೋದು ಬೇರೆಯವ್ರಿಗೆ ಹಾಕಿ ಅನ್ನೊಂದ್ ಪರ್ಸನ್ಗೆ ಆ ತರ ಎಕ್ಸ್ಪೀರಿಯನ್ಸು ಆಗಿಲ್ಲ. ನಾಯಿ ಕಚ್ಚಿಲ್ವಂತೆ, ಅದು ಆಗಿಲ್ಲ. ಅವತ್ ನಾಯಿ ಕಚ್ಚಿದ್ಕೇನೆ, ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ಕೇನೆ ಅವತ್ ನಾವ್ ಪೊಲೀಸ್ ಹತ್ರ ತಗೊಳಕೊಂಡಿಲ್ಲ. ಅವತ್ತೇನಾರು ಅಟ್ಯಾಕ್ ಮಾಡಿಲ್ಲ ಅಂದ್ರೆ ಪೊಲೀಸ್ ಹತ್ರ ನಾವ್ ಹೋಗಿರೋ ದಿನ. ಇವಾಗ ನಾಯಿಗಾಗಿದ್ರೆ ಕ್ರೆಡಿಟ್ಸ್ ಹೋಗ್ಬೇಕಾ ಬ್ರೋ? ಥಿಂಕ್ ಮಾಡ್ರಿ ಒಂದ್ಸಲ, ಥಿಂಕ್ ಮಾಡ್ರಿ. ಆದ್ರೂ ಹೆಂಗ್ ಕಚ್ತೇಳಿ ಬ್ರೋ, ಅದು ಫಸ್ಟ್ ಟೈಮ್ ನಾಯಿ ಅಟ್ಯಾಕ್ ಮಾಡಿರೋದು ಬ್ರೋ. ಅದು ಆಕ್ಚುಲಿ ನಂದು ತಪ್ಪಿದೆ, ಏನ್ ಗೊತ್ತಾ, ಹತ್ರ ಬಂತು, ನಾನು ಕೋಪ ಬಂದ್ಬಿಟ್ಟೈತೆ, ಹಿಂಗ್ ಬಾಯ್ ಹಾಕ್ಬಿಟ್ಟು ಹಿಂಗ್ ಹಿಂಗ್ ಅಂದಿರೋದು. ನಾಯಿನೆಲ್ಲ ನಾರ್ಮಲ್ ಆಗಿ ಆಟ ಆಡಿಸ್ತಾರಲ್ಲ, ದೂಕ್ತಾರೆ. ಕುಶಾಲ್ ನಿನಗೆ ಕಚ್ಚೈತೆ ಅನ್ಬಿಟ್ಟು ಅದಕ್ಕೆ ಜೇನ್ ಒಳಗ್ ಕಚ್ಬಿಟ್ಟು 2 ದಿನ ಮಕ್ಕ ಉತ್ಕೋಬಿಟ್ಟಿತ್ತು.
ತೋರಿಸ್ತೀನಿ, ವಿಡಿಯೋ ಮಾಡ್ಕೊಂಡಿದ್ದೀನಿ. ಈಗೆಲ್ಲ ಇಲ್ದೋಗೈತೆ, ಪಾಪ ಮುಖ ಹಿಂಗ್ ಹಿಂಗ್ ಊದ್ಕೊಂಡು ಇಷ್ಟ ದಪ್ಪ ಆಗೋಗಿತ್ತು, ಇಷ್ಟ ದಪ್ಪ. ಖುಷಿ ಆಗ್ತದೆ. ಅದಕ್ಕೆ ಖುಷಿನಿ ಅಂತ ಇಕ್ಕಿರೋದು. ಸೊ ಗೈಸ್ ಬನ್ರಿ, ಈಗ ರೆಡಿ ಆಗ್ಬಿಟ್ಟು ಶೂಟ್ ಯಾವ ಮಾಡ್ತೀವಿ. ಮಾಡ್ತೀರಾ ಬ್ಲಾಗ್ ಎಲ್ಲ ಕೇಳ್ತಾವ್ರೆ. ಸ್ಯಾರಿ 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 ನಾನ್ ಹೇಳಿಲ್ವಾ, ಇಲ್ಲ, 1 ಹುಡ್ಸೋದೇನೆ. ಮಾಡೋದು. 1 ಮಿಲಿಯನ್ ಗಾಯ್ಸ್ ನೋಡಿ ಗಾಯ್ಸ್, ಅವ್ರಿಗೆ 1 ಮಿಲಿಯನ್. ಯಾವ್ದ್ರಲ್ಲಿ 1 ಮಿಲಿಯನ್ ಇವ್ರ? Instagram ಅಲ್ಲಿ ಒಂದು ಅಂದ್ರೆ ಇನ್ಸ್ಟಾಗ್ರಾಮ್ ಎಲ್ಲ ಗರ್ಲ್ಸ್ ಫಾಲೋಯಿಂಗ್ಸ್ 1 ಮಿಲಿಯನ್. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಆದ್ರೆ ನಾವು ಹುಡುಗರಾದ್ರು ಓಕೆ, ಹುಡುಗಿರಾದ್ರು ಓಕೆ, ಆಂಟಿ ಫಾಲೋ ಮಾಡಿದ್ರು ಓಕೆ, ಒಟ್ಟು 1 ಮಿಲಿಯನ್ ಆಗ್ಬೇಕು ಅಷ್ಟೇ. ಅಂದ್ರೆ ನನ್ಗೆ ಗೊತ್ತಾಗಿತ್ತು ಈ ವಿಡಿಯೋದಿಂದ ಕುಶಾಲ್ ಆಂಟಿ ಲವರ್ ಕೂಡ ಅಂತ. ಅಂಕಲ್ ಫಾಲೋ ಮಾಡಿ ಹಾಗಾದ್ರೆ ಅಂಕಲ್ ಲವರ್ ಕುಶಾಲ್ ಸುಮ್ನೆ ಅಂದಿದ್ ಗೈಸ್. ಕುಶಾಲ್ ಏನಿದ್ರು ಗರ್ಲ್ಸ್ ಗೈಸ್ ಈ ನಡುವೆ ರೋಸ್ಟಿಂಗ್ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ನಮ್ಗೆಲ್ಲ ರೋಸ್ಟ್ ಮಾಡ್ತಾರೆ. ಏನಿಲ್ಲ, ಐ ಕುಶಾಲ್ ಮಾಡ್ತಾನೆ ರೋಸ್ಟ್. ಯಾವ ತರ ಅಂದ್ರೆ ಹೇಳ ಅದ್ನ. ಅಪ್ಕಮಿಂಗ್ ರೋಸ್ಟರ್ ಆಗ್ತಾ ಇದ್ದಾರೆ. ಇಲ್ಲ, ಇವ್ರ ಹೆಂಗೆ ಅಂದ್ರೆ ಇವರೇ ಮಾಡ್ಬಿಡ್ತಾರೆ, ಇವರೆಲ್ಲ ಆಗ್ಬಿಡುತ್ತೆ. ಎವ್ವಿ ಪ್ಯಾನಿಕ್, ಇವು ಕೈಯೆಲ್ಲ ತಣ್ಣಗೋಗಿ ಏನ್ ಮಾಡಿ ಎವ್ವಿ ಟೆನ್ಷನ್ ತಗೋತಾರೆ. ಹಂಗ್ ತಗೊಳ್ಳೇಬಾರ್ದು ಬ್ರೋ. ನಾನ್ ಅವತ್ ನಿನ್ನಷ್ಟು ಟೆನ್ಷನ್ ತಗೊಂಡ್ರೆ ನಂಗೆ ಹುಡ್ಕಕ್ಕೆ ಆಗ್ತಿರ್ಲಿಲ್ಲ, ದುಡ್ಡು ವಾಪಸ್ ಬರ್ತಿರ್ಲಿಲ್ಲ. ಅದು ಟೈಮ್ಗೆ ಅವ್ರು ಕಾಲ್ ಮಾಡ್ತಾ ಇರ್ತಾರೆ. ಇಮ್ಯಾಜಿನ್ ಅವತ್ ಅವ್ರ ದುಡ್ಡು ಬಂದಿರೋದೇ ಗೊತ್ತಿರುವಂತ ವೈಕ್ಲಿಗೆ ಬಂದಿದ್ದಾಯ್ತು, ನೋಡ್ತೀನಿ ತಡ್ರಿ, ಬಂದೈತೆ ಬ್ರೋ, ಹಾಕೊಡ್ತೀನಿ ಅಂತ ಹಾಕ್ಬಿಟ್ರು. ಬೇರೆ ಅವ್ನಿಗೆ ಹೋಗಿರೋ 50,000 ರೂಪಾಯಿ ಫುಲ್ ನನಗೆ ಬಂದಿದ್ರೆ ಫುಲ್ ಬೇರೆ ಟ್ರಾನ್ಸ್ಫರ್ ಮಾಡ್ಕೊಂಡು ನಂಗೆ ಬಂದೇ ಇಲ್ಲ ಅಂದ್ಬಿಡ್ತಿದ್ದೆ. ಬ್ರೋ ನನ್ಗೂ ಆಗಿದೆ. 1,000 2,000 ಬಂದ್ರೆ ನಾನು ಹಾಕೊಡಕ್ ಹೋಗಿಲ್ಲ. ಜಾಸ್ತಿ ಅಮೌಂಟ್, ಬಿಗ್ ಅಮೌಂಟ್ ಜಾಸ್ತಿ ರಿಕ್ವೆಸ್ಟ್ ಮಾಡ್ಬಿಟ್ರೆ ಹಾಕೊಟ್ಬಿಟ್ಟಿದ್ದೀನಿ. ನಾವ್ ಅದನ್ನೇ ಎಕ್ಸ್ಪೀರಿಯನ್ಸ್ ಆಗೈತೆ. ಜಾಸ್ತಿ 1 ಲಕ್ಷ ಬಂದ್ರೆ ಬಿಡಲ್ಲ ಗುರು ನಾನು. ಇದ್ದವ್ರಿಂದ ಎಲ್ಲ ಅದು ಹಾಸ್ಪಿಟ್ಲ್ ಇದು ಏನಾರ ಎಮರ್ಜೆನ್ಸಿ ಇದೆ ಅಂತ ಎಲ್ಲ ಸುಳ್ಳು ಹೇಳಿ ಬೇಗ ಹಾಕ್ಸ್ಕೊಂಡಿದ್ದು. ಕೇಳಬಿಟ್ರಾ? ಏನು ಆಗಲ್ಲ ಬಾ, ಒಟ್ನಲ್ಲಿ ಅದ್ರಲ್ಲಿ ಏನಿದೆ? ನಿಜ ಅಂತ ಹೇಳು, ಅವ್ರು ನಾವ್ ದುಡ್ಡು ಏನು ಬಂದ್ಬಿಟ್ಟು ಕೇಳಲ್ಲ. ಇವ್ರದಲ್ಲ ಗೈಸ್, ಅದು ಇವ್ರ ರಿಲೇಟಿವ್ ಕ್ಲೈಂಟ್ ಒಬ್ರಿಗೆ ಟ್ರಾನ್ಸಾಕ್ಷನ್ ಮಾಡಿ ಅಂತ ಹೇಳಿದ್ರು. ಅವ್ರಿಗೆ ಯಾರ್ಯಾರಿಗೋ ಟ್ರಾನ್ಸಾಕ್ಷನ್ ಆಗಿತ್ತು. ಹೌದು. ಒಬ್ಬ ಕಂಟೆಂಟ್ ಕ್ರಿಯೇಟರ್ ಹೋಗ್ಬಿಟ್ಟೈತೆ ಅದು. ಬಟ್ ಆದ್ರೂ ಪಾಪ ಅವ್ರು ಹಾಕಿದ್ರು. ಅಲ್ಲ ಅದು ಥ್ಯಾಂಕ್ ಯು ತಲೆ ಹೇಳ್ಬಿಟ್ಟು. ಹೊಡ್ಸಿ ಪರ್ಫೆಕ್ಟ್ ಆಗಿ ಹೇಳೋದು, ಪರ್ಫೆಕ್ಟ್ ಆಗಿ ಹಾಕಿದ್ರು. ನಾನು ಹೇಳ್ದೆ ಬ್ರೋ, ಹೇಳ್ದೆ ಸ್ಟಾರ್ಟಿಂಗ್ ನನ್ ಸ್ಕ್ಯಾನರ್ ಅಲ್ಲಿ. ಅದ್ಮೇಲೆ ನಂಗೆ ಇನ್ನೊಂದ್ ಭಯ ಏನಾಗಿತ್ತು ಅಂದ್ರೆ, ನನ್ನ ಐಡಿ ಹ್ಯಾಕ್ ಆಗಿತ್ತಲ್ಲ, ಆ ಟೈಮಲ್ಲಿ ಹ್ಯಾಕರ್ಸ್ಕೊಂಡು ಕಳ್ಸಿದ್ರು ದುಡ್ಡು ಹಾಕಿದೀನಿ ಆ ಟೈಮಲ್ಲಿ. ಅವ್ರ ಸ್ಕ್ಯಾನರ್ ಏನಾರು ಆಗ್ಬಿಟ್ರೆ ದುಡ್ಡು ಮುಗಿತಲ್ಲಪ್ಪ. ಒಂದು ಕಂಪ್ಲೇಂಟ್ ಕೊಟ್ಟಿ ಪೊಲೀಸ್ ಅವರು ಹುಡ್ಕೋ ಅಷ್ಟಕ್ಕೆ ಅವ್ನ್ ಕುಡ್ಕೊಂಡ್ ತಿನ್ಕೊಂಡ್ ಇರೋದೇ ಎಷ್ಟ್ ತಗೊಳಪ್ಪ ಅಂದಿದ್ರೆ ಅಯ್ಯೋ. ಜಾಲಿ ಅಲ್ಲಿ ಓಪನ್ ಮಾಡ್ಕೊಂಡು ಬಟ್ ಮತ್ತೆ ರಿಟರ್ನ್ ಹಾಕಿರೋರ್ಗೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಇನ್ನೊಂದ್ ಏನ್ ಗೊತ್ತಾ? ಅದಾದ್ಮೇಲೆ ಎಲ್ಲ ಬಂತಲ್ವಾ ನಿಂಗೆ? ಸಿಗ್ತದೆ. ಎಲ್ಲ ಅಯ್ಯೋ ಅವ್ರೇ ಅಲ್ಲಿ ಕೋಟಿ ಕಳ್ಕೊಂಡ್ ಬಂದಿದ್ರಲ್ಲ ನಮ್ ಮುಂದೆನೆ. ಅಲ್ಲೆಲ್ಲ ಗೈಸ್ ನಮ್ದು ಐಡಿ ಹಾಕಿದಾಗ ಬರೀ ನಾವು ಐಡಿ ಕಂಪ್ಲೇಂಟ್ ಕೊಡಕ್ ಹೋಗುದು. ಅಲ್ಲಿ 1 ಕೋಟಿ 2 ಕೋಟಿ ಲಿಂಕ್ ಕ್ಲಿಕ್ ಮಾಡಿ ದುಡ್ಡು ಹೋಗಿರೋದು. ಕೋಟಿ ಯಾರೋ ದೇವ್ಬಿಟ್ರು. ಕೋತಿ ತರ ಹೇಳ್ತಾ ಇದ್ದಾರೆ. ಅಜ್ಜಿ ಅಂದ್ರೆ ಆಸ್ತಿ ಮಾರಿದ್ರಂತೆ ಅವರು, ಆಸ್ತಿ ಮಾರಿದ್ ದುಡ್ಡು. ಕ್ವಶನ್ ಕೇಳ್ತಾನಂತೆ, ಸಾರಿ ಖುಷಿನಿ ಏನೋ ಕ್ವಶನ್ ಕೇಳ್ತಾನಂತೆ. ಏನ್ ಕೇಳೋಣ ಬನ್ನಿ ಬ್ರೋ, ಹ. A to Z ಅಲ್ಲಿ ಹ. ಒಂದು ಸಾರಿ ಬಸ್ ಇಂದ ತಗೊಂಡಿ ಕ್ವಶನ್ ಕೇಳೋಣ, ಕ್ವಶನ್ ಮರ್ತೋಗಿದ್ದಾನೆ. ಏನೋ ಅದೇ ಬರುತ್ತಲ್ವಾ ಮೀಮ್ಸ್ ಅಲ್ಲಿ 10 minutes later ಅಂತ. 10 minutes later ಮೀಮ್ಸ್ ಎಲ್ಲ ಹಾಕ್ತಾ ಇದಾರೆ ಬಾಯಲ್ಲಿ. ಸರ್ಚಿಂಗ್ ಆಗ್ತೈತಲ್ಲ. ಮರ್ತೋಗ್ತೀನಿ. ಶೂಟ್ ಮಾಡ್ಬೇಕು ನೆನ್ಪು ಬರುತ್ತೆ. ಅವ್ರಿಗೆ ಹೋಯ್ತಾ? ಹೋಯ್ತಷ್ಟೇ ಕ್ವಶನ್. A to Z ಎಷ್ಟು ಅಕ್ಷರ ಆಲ್ಫಾಬೆಟ್ ಇದೆ ಅಂತನಾ? 26 ಅಲ್ವಾ ಇರೋದು? A to Z ಎರಡನೇ A to Z. AZ. ಹಾ? ಏನ್ ಬ್ರೋ ಮರ್ತಿಸೇ ಬಿಟ್ರಲ್ಲ ಬ್ರೋ. ಈ ಕ್ವಶನ್ ABCD ಎಷ್ಟು ಗೊತ್ತಾ? ABCD ಎಷ್ಟಿದೆ ಗೊತ್ತಾ? 4 ಹಾ? 26 ಇರೋದು. ABCD 4ನೇ. ನಾಲ್ಕು 4 ಒಂದೇ. ABCD ಎಷ್ಟಿದಾವೆ? ಎರಡೇ. ABCD 4 AB ಎಷ್ಟು? ABCD 4 ಕುಶಾಲು. ಸ್ಮಾರ್ಟ್ ಆಗಕ್ ಹೋದ್ರೆ ಹಿಂಗೆ ಆಗ ಸ್ಮಾರ್ಟ್ ಆಗ್ಬಿಟ್ರು. ಸ್ಮಾರ್ಟ್ ಸ್ಮಾರ್ಟ್ ಹೋಗಿ 50 ಸ್ಮಾರ್ಟ್. ರೂಪಾಯಿ ನೆನ್ಸ್ಕೊಂಡಿದ್ ಬೆವ್ರು ಬರ್ತಾ ಇದೆ. ಫ್ಯಾನ್ ಹಾಕೊಂಡು ಹಾಗಾದ್ರೆ ನಾಯಿ ನಾಯಿ ನಾಯಿಗೆ ಅಷ್ಟು ಭಯ ಆಗಿಲ್ಲ, ಆದ್ರೆ 50 ರೂಪಾಯಿ ನಾಯಿ ಕಚ್ಚಿದ್ರೆ ಇವ್ರಿಗೆ ಹೇಳ್ದೆ
ಸುಪ್ರೀತ್ ಮದ್ವೆಗ್ ಸಿಕ್ಕಿದ್ರು ಬ್ರೋ ಹಿಂಗಾಯ್ತು ನೀನ್ ಶಾರ್ಟ್ ಮೂವಿನೇ ನೋಡಿರೋ ಬ್ರೋ ಮತ್ ನೋಡ್ದೆ ಅಂದಲ್ಲ ಮಗ ಇನ್ನೇನ್ ಹೇಳಿ ನಿಮ್ ಬೇಜಾರ್ ಮಾಡ್ಲಾ ಅವತ್ತು ಅವ್ರಿಗೆ ಹೇಳಿದೀನಿ ಡೈರೆಕ್ಟ್ ಆಗೇನೆ ಅವತ್ತು ಮದ್ವೆಗ್ ಬಂದಿದ್ರು ಸಂಗಮನ ಮದ್ವೆಗೆ ಅವಾಗ ಹೇಳ್ದೆ ವಾ ಬಿಡು ಬಿಡು ಅನ್ಕೊಂಡ್ ಸುಮ್ನೆ ಒಟ್ನಲ್ಲಿ ಇಬ್ರ ನೋಡ್ದೆ ಟಿವಿ ನೋಡಿದ್ರೆ ಚೆನ್ನಾಗೈತೆ ಬ್ರೋ ಮಸ್ತ್ ಆಗೈತೆ ಇವತ್ತು ತೋರಿಸ್ತೀನಿ ಕುಶಾಲ್ಗೆ ಸಮಾಧಾನ ಹೇಳ್ಬೇಕಲ್ಲ? ನೋಡಕ್ಕೆ ಟೈಮ್ ಸಿಗ್ತಲ್ಲ ನೋಡ್ತೀನಿ. ತೋರಿಸ್ತೀನಿ ನಾನ್ ನೋಡ್ದೆ ಅದನ್ನ ಚೆನ್ನಾಗೈತೆ ಕಲಾಕಾರ ಮಸ್ತ್ ನೆಕ್ಸ್ಟ್ ಲೆವೆಲ್ ಬಂದಿದೆ. ಕುಶಾಲ್ ರೆಡಿ ಮಾಡ್ಕೊತಿದ್ಯಲ್ಲ ಮಾ ನಿಂದು ಹೋಗ ಆಯ್ತಾ ನಿಂದು ರೆಡಿ ನೀವ್ ಹೋಗೋದೇ ಬಾಕಿ. ಇವಾಗ ಶೂಟ್ ಮಾಡ್ತಾ ಇದೀವಿ ಜರ್ಮನ್ ಜೆಫರ್ಡ್ ಜಾಫರ್ ಬೈ, ಅದು ಯಾವ್ದೋ ಕ್ರಾಸ್ ಬೀರ್ಡ್ ಅನ್ಸುತ್ತೆ ಜಾಫರ್ ಬೈ ಜರ್ಮನ್ ಶಪಡಲ್ಲ, ಜಾಫರ್ ಬೈ. ಬ್ಲಾಕಿ. ನಾವು ಒಂದ್ ಸ್ವಲ್ಪ ಶೂಟ್ ಅಲ್ಲಿ ಇದೀನಿ ಬ್ರೋ. ಒಂದು ಕಂಟೆಂಟ್ ಮಾಡಕ್ಕೆ 40 ನಿಮಿಷ ತಗೊಂಡಿದೀವಿ. ಇವ್ನು ಕುಶಾಲ್ ಪಾಪ ಕ್ಯಾಮ್ರಾ ಹಿಡ್ದು ಇವ್ರು ಆಕ್ಟಿಂಗ್ ಮಾಡ್ಕೊಂಡು ನಾನು ಆಕ್ಟಿಂಗ್ ಮಾಡ್ಕೊಂಡು ಅವಳು ನೋಡಿದ್ರೆ ಅಲ್ಲಿ ರೀಲ್ಸ್ ನೋಡ್ಕೊಂಡು ಕೂತವಳು ನೋಡಿ. ಸೀರಿಯಸ್ನೆಸ್. ಇನ್ನೇನ್ ಗೈಸ್ ಸೈಡ್ ಆಕ್ಟರ್ ಮಾಡ್ಕೊಡ್ತಾರೆ. ಸೈಡ್ ಆಕ್ಟರ್ ಎಲ್ಲಿ ಬೈಲಿ ಇದಕ್ಕೆ ಈ ಕಡೆ ಇಲ್ಲಿ ಚೆನ್ನಾಗ್ ಬರುತ್ತಲ್ಲ ಬೈಲಿ. ಆಮೇಲೆ ನಾನು ಗಾಯ್ಸ್ ಆಮೇಲೆ ಹೇಳ್ತಾಳೆ ಬ್ಲಾಗಲ್ಲಿ ನಾನು ಚೆನ್ನಾಗಿ ಬಂದಿಲ್ಲ ಬೆಳ್ಳಗ್ ಬಂದಿಲ್ಲ ಅಂತ. ಅದೇ ಸೈಡ್ ಆಕ್ಟರ್ ಮಾಡಿ ಕೂರ್ಸಿದಾರೆ, ಇನ್ನೇನ್ ಮಾಡ್ಲಿ. ಒಂದೇ ಡೈಲಾಗ್ ಹೋಗಿ ಮಾಡ್ಬಿಟ್ಟು ಕುತ್ಕೊಂಡೆ. ಇವ್ರು ಆಗ್ಲಿಂದ ಎಳಿತಾನೆ ಅವ್ರೆ. ಒಂದ್ ಡೈಲಾಗ್ ಹೇಳಕ್ ಬರಲ್ಲ, ಏನು ಇಲ್ಲ, ಬಂದ್ಬಿಡ್ತವೆ ಇಟ್ಕೊಂಡಿದ್ದೆ. ರೋಷ್ ಇಂಥವ್ರಿಂದಾನೆ. ಅದಕ್ಕೆ ನನ್ ರೋಸ್ಟ್ ಮಾಡ್ಬಾರ್ದು. ಅಯ್ಯೋ ಹೇ ಮುಗೀತಿದಾ? ಅದಕ್ಕೆ ಹಂಗೊಡಿಬೇಕಾ ಗೈಸ್? ಖುಷಿ ಮಾಡಕ್ ಬರ್ತಾಳೆ ನಾನು ಬೈತೀನಿ ಅಂತ ಬ್ಲಾಗ್ ಎಂಡ್ ಆದ್ಮೇಲೆ. ನನ್ ಬ್ಲಾಗ್ ಎಂಡ್ ಆದ್ಮೇಲೆ ಬೈತೀನಿ, ಕುಶಾಲ್ಗೆ ಅರ್ಥ ಆಗ್ಬಿಡ್ತು. ಗೈಸ್ ಬ್ಲಾಗ್ ಎಂಡ್ ಆದ್ಮೇಲೆ ಬೈತೀನಿ ಅಂತ ಖುಷಿ ಮಾಡ್ತಿರೋದು. ಇವಾಗ ಹಿಂಗೆಲ್ಲ ಇದೆಯಾ? ABC ಕೊಡಿ. ಯಾಕೆ ನೆನ್ಪಾಯ್ತಾ? A to Z ಅಲ್ಲಿ ಒಂದೇ ಒಂದ್ ಲೆಟರ್ ಚಳಿಯಲ್ಲಿ ನಡಕ್ತಾ ಇರುತ್ತೆ. ಏನ A to Z ಅಲ್ಲಿ ಬ್ರೋ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ನೋಡಿ. A to Z ಅಲ್ಲಿ ಒಂದೇ ಒಂದ್ ಲೆಟರ್ ಚಳಿಯಲ್ಲಿ ನಡಕ್ತಿರುತ್ತೆ. ಯಾರು? ಏನ ಸೀನಾ? ಮತ್ತೆ ನಿಂಗೆ ಗೊತ್ತಿಲ್ವಾ? ಬಾ ಜ್ಯೂಸ್ ಕುಡಿದ್ಮೇಲೆ ಹೇಳ್ತಾಳೆ. A to Z ಅಲ್ಲಿ ಒಂದ್ ಲೆಟರ್ ಚಳಿಯಲ್ಲಿ ನಡಕ್ತಿರುತ್ತೆ. ಯಾರು? ಚಳಿಯಲ್ಲಿ ಬೇರೆ ನಡ್ಗೋ ಲೆಟರ್ ಆಯ್ತಾ? ಅದೇ ಗೊತ್ತಾಗ್ತದೆ. ಥಿಂಕ್ ಮಾಡೋ ಸುರಭಿ. ಐ ಅಂತೆ, ಐಸ್ ಕ್ರೀಮ್ ಅಂತೆ. ಮತ್ತೆ ಅಲ್ಲ, A to Z ಅಲ್ಲಿ ಒಂದೇ ಒಂದ್ ಲೆಟರ್ ಚಳಿಯಲ್ಲಿ ನಡಕ್ತಿರುತ್ತೆ. ಗೈಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಗೈಸ್ ನಿಮ್ಗೆ ಏನಾರು ಗೊತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾ ನೋಡೋಣ, ತಿನ್ಮೇಲೆ ಹೇಳ್ತೀವಿ ಏನು ಅಂತ. ತಿನ್ಮೇಲೆ ಇವನೇ ಹೇಳ್ತಾನೆ. ಫುಲ್ ವಿಡಿಯೋ ನೋಡಿ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಆಮೇಲೆ ಅದನ್ನ ಮರ್ಕೋತೀಯ ನೀನು. ಇಲ್ಲ ಪಕ್ಕ ಹೇಳ್ತೀನಿ. ಕುತ್ಕೋ. ಚಳಿ ನಡಕ್ತದೆ ಅಂತ ಹೇಳಕ್ಕೆ ಇಷ್ಟೊತ್ ಕಂಡ ತಗೊಂಡವ್ರ. ಇಲ್ಲ ಇಷ್ಟೊಂದ್ ಮರ್ವ ನಿಂಗೆ. ನಿಂಗೆ ಏನಾರು ಹಿಂಗಿದ್ರೆ ಬ್ರೋ ನಂಗೂ ಗೊತ್ತಿಲ್ಲ ಬ್ರೋ. ಅಲ್ಲಿ ರೂಮ್ ಮನೇಲಿದ್ದಾಗ ಅದನ್ನ ಯೋಚನೆ ಮಾಡಕ್ಕೆ ಟೈಮ್ ಇರ್ಲಿಲ್ಲ. ಬೇರೆಯವ್ರು ಕಾಲ್ ಮಾಡ್ಬಿಟ್ಟು ಕೇಳ್ಕೊಂಡಿರೋದು. ಹೌದಾ? ಬಂತು ನಿಂದು. ಖುಷಿಣಿ ಅವ್ರು ಇವಾಗ ಪಾನಿಪುರಿ ತಿಂತಿದ್ದಾರೆ. ಇವರು ಆಪಲ್, ಇವ್ರಿಗೆ ಮಸಾಲೆ ಪುರಿ, ಇವ್ರಿಗೆ ಆಪಲ್ ಜ್ಯೂಸು, ಇವ್ರಿಗೆ ಸಪೋಟ. ನಂಗೆ ಹೊಟ್ಟೆ ನೋವು ಬಂದ್ಬಿಡುತ್ತೆ, ತಗೊಳ್ಳಿ ಎಲ್ಲಾರು ತಿಂದಿದ್ದು. ಕುಶಾಲ್ ಎಲ್ಲಾರು ಕೊಡ್ತೀವಿ ಅಂದ್ರೆ ಅಲ್ಲಿ ಒಂದ್ ಪ್ಲೇಟ್ ಸಾಲಲ್ಲ ಕುಶಾಲ ಇವ್ರಿಗೆಲ್ಲ. ಸ್ಪ್ಲಿಟ್ ಬೇಕು, ಎಲ್ಲರೂ ಮಸಾಲೆ ಪುರಿ ಅಂತ ಕಮೆಂಟ್ ಹಾಕಿ. ಎಲ್ಲ ಕುಶಲ ಕೊಡ್ತಾರೆ ಅವಾಗ. ಸ್ಯಾರಿ 1 million ಉಡಿಸ್ಬೇಕು. ಆದ್ರೆ ಪಕ್ಕ. ಅಯ್ಯೋ 1 ಮಿಲಿಯನ್ ಇಂದ ಅಣ್ಣ ಬಂದಲ್ಲ ಇನ್ನು. ಮಸಾಲ ಪೂರಿಗೋಸ್ಕರ 1 ಮಿಲಿಯನ್ ಆಗ್ಬೇಕಾ? ಓಕೆ ಫ್ಯಾಮ್ ಬೇಗ ಬೇಗ ಫಾಲೋ ಮಾಡ್ಕೊಂಬಿಡಿ. ಸಕ್ಕತ್ತಾಗಿದೆ. 1 ಮಿಲಿಯನ್ ಫಾಲೋವರ್ಸ್ಗೂ ಆಪಲ್ ಜ್ಯೂಸ್ ಹೇಳಿದಾಳೆ, ನಂದೂನು ಅವಳೆ ಕುಡಿತಾವಳೆ. ಆಪಲ್ ನಾನು ಕುಡ್ಕೋತೀನಿ. ಏನೋ 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 ನಿಮ್ಮದೆಲ್ಲೂ ನನ್ನದು, ಹಾ ನನ್ನದೆಲ್ಲ ನಿಮ್ಮದು. ನಾವ್ ಅನ್ಕೋತೀವಿ ಅದ್ ಬಟ್ ಕೇಳ್ತೀವಿ. ಫ್ರಂಟ್ ಬ್ರೇಕ್ ಇಲ್ಲ, ಹುಷಾರು. ಕೇಳ್ಸಿರುತ್ತೆ, ಮಾತಾಡಿ ಇನ್ನೊಂದ್ಸಲ. ಅಲ್ಲೋಡಿ ಗಾಯ್ಸ್, ಅಷ್ಟ್ ಗಡವ ಗಾಡಿ ಇಳಿಯಕೈತಲ್ಲ. ಖುಷಿನೇ ಆಗಿದ್ದಾನಲ್ಲ ಇವಾಗ, ಅದಕ್ಕೆ. ಏನೇನು ಬ್ರೇಕ್ ಇಲ್ಲ, ಫ್ರಂಟು ಹುಷಾರು. ಆಮೇಲೆ ಅಲ್ಲಿ ಯಾರಿಗಾರ ಹೋಗಿ ಇಕ್ಕಿ ದಂಡ ಕಟ್ಟಂಗ್ ಮಾಡ್ಬಿಟ್ಟಿಯಪ್ಪ. ಬಿಟ್ರೆ ಅಷ್ಟೇ ಮುಗೀತಲ್ವಾ? ಈ ತರ ಎಲ್ಲ ಬ್ಲಾಗ್ ಇಟ್ಬಿಟ್ರೆ ಮಾತೆ ಬರಲ್ಲ ಅಲ್ವಾ ನಿಮ್ಗೆ?
ಏನ್ ಗೊತ್ತಾ ಕುಶಾಲ್, ಈಗ ನಾನೇ ಕ್ಯಾಮ್ರಾ ನೋಡ್ಕೊಂಡ್ರೆ ಕೇಳ್ತಿದ್ರಿ ಅಲ್ವಾ ಕುಶಾಲ್ದು ಇದ್ದಾಗ ಯಾರು ಹಿಡಿತಾರೆ ಅಂತ. ನಂದಿದ್ದಾಗ ಅವನು ಹಿಡಿತಾನೆ, ನಾನು ಒಂದು ವಿಡಿಯೋ ಕ್ಲಿಪ್ ಇದ್ದಾಗ ನಾನು ಹಿಡಿತೀನಿ guys. ಅದು ಹಿಡ್ಕೊಳಕ್ಕೆ ಆಗ್ತಿಲ್ಲ DOP ಅಂತ. ಈಗ ಕುಶಾಲ್ದ ಡೈಲಾಗ್ ಏನು ನಿನ್ ಡೈಲಾಗ್ ಏನೂ ಇಲ್ಲ. ಕ್ಯಾಮ್ರಾ ನೋಡ್ಕೊಂಡು ನಾನು ನೀನು 2 ವರ್ಷದಿಂದ ಮಾತಾಡ್ತಿರಲ್ಲ, ನಾನು ಹಿಂಗೆ ಕಾಣಿಸ್ತೀನಿ, ಕ್ಯಾಮ್ರಾ ನೋಡ್ಕೊಂಡು ರಿಯಾಕ್ಷನ್ ಕೊಡ್ಬೇಕು. ಹಿಂಗೆ ಆ ಕಡೆ ಟರ್ನ್ ಆಗಿರ್ತೀಯ. ಸುಮ್ಮನೆ ನೀನು ನಾರ್ಮಲ್ ಆಗಿ ಜ್ಯೂಸ್ ಕುಡಿತೀರೋ, ಜ್ಯೂಸ್ ಕುಡಿತೀರೋ ಆರಾಮಾಗಿ. ನಾನು ಹೇಳ್ದಾಗ ಮಾತ್ರ ಫುಲ್ ಸ್ಟೈಲ್ ಆಗಿ ಕುಡಿತಾವ್ರೆ, ನಾರ್ಮಲ್ ಆಗಿ ಕುಡಿಯೋದ್ರೆ. ನಾರ್ಮಲ್ ಆಗಿ ಜ್ಯೂಸ್ ಕುಡಿ. ಆಕ್ಷನ್. ಕ್ಯಾಮ್ರಾ ನೋಡ್ಬೇಡ, ಆ ಕಡೆ ಈ ಕಡೆ ನೋಡ್ಕೊಂಡು ನ್ಯಾಚುರಲ್ ಆಗಿ ಜ್ಯೂಸ್, ಕ್ಯಾಮ್ರಾ ನೋಡ್ಲೇಬೇಡ. ಎಲ್ಲಾರು ನೋಡ್ಕೊಂಡು ನೀನು ಜ್ಯೂಸ್ ಕುಡಿತೀವಿ. ಓಕೆ ರೆಡಿ? ಆ ಕಡೆ ಈ ಕಡೆ ಓಕೆ ರೆಡಿ? ನೋಡೋದಿಲ್ಲ ನೀನು, ಕ್ಯಾಮ್ರಾನೇ ನೋಡ್ಕೊಂಡಿದ್ದು. ನೆಕ್ಸ್ಟ್ ಕ್ಯಾಮ್ರಾ ನೋಡೋ ನೆಕ್ಸ್ಟ್ ಕ್ಲಿಪ್ ಗೈಸ್ ನೋಡಿ. DOPಗೆ ಒಪ್ಕೊಬಿಡ್ತೀನಿ, 50 ಟೇಕ್ ನಾನು ತಗೊಂಡೇ ತಗೋತೀನಿ. ನೆಕ್ಸ್ಟ್ ಕ್ಯಾಮ್ರಾ ನೋಡ್ಬೇಕಾದ್ರೆ ರಿಯಾಕ್ಷನ್ ನೆಕ್ಸ್ಟ್ ನೋಡಿ ಕ್ಯಾಮ್ರಾಮನ್ಗೆ ಇವ್ರು ಹೇಳ್ಕೊಡ್ತಾವ್ರೆ ಹೇಳ್ಕೊಟ್ರೆ ಸಾಕು, ಏನೇನೇನೇ. ಹೇಳ್ಕೊಡ್ಬೇಕು. ಇವ್ರು ಹೇಳ್ಕೊಟ್ರೆ ಸಾಕಾಗಿ ಬರುತ್ತೆ. ಹಾ ಹೇಳ್ಕೊಟ್ರೆ ನೋಡ್ಬೇಡ. ಬರುತ್ತೆ ಅಂತ. ಆಕ್ಷನ್. ಸ್ಮೈಲ್ ಮಾಡು. ಕ್ರೇಜಿ. ಫಸ್ಟ್ ಟೇಕಲ್ಲೇ ಮಾನ್ಸಿಕ್. ಎಷ್ಟೋ ಜನ ಕ್ಯಾರೆಕ್ಟರ್ ಮಾಡ್ತಾ ಇದಾರೆ ಹಿಂಗೆ. ಇನ್ನೊಂದೇನೋ ಮಾಡ್ತಾ ಇದ್ದೀನಿ. ಇನ್ನು ಪಾನಿಪುರಿ ಹಂಗೆ ಜ್ಯೂಸ್ ಆರಾಮಾಗಿ ಕುಡಿ. ನಿಮಿಷ ಖಾಲಿ ಆಗಂತ ಸಕ್ಕತ್ತಾಗಿದೆ. ಫಸ್ಟ್ ಟೇಕಲ್ಲೇ ಮಾನ್ಸಿಕ್ ಮಾಡ್ಬಿಟ್ರು ಕುಶಾಲ್ ಬ್ರೋನ. ಇಲ್ಲಿ ಈ ಕಡೆನೇ ಬಂದ್ಬಿಡು. ಚೆನ್ನಾಗಿ ಬರ್ತಿದೆ ಒಟ್ಟಿನಲ್ಲಿ. ಇಲ್ಲೇ ಕೂತ್ಕೊಂಡಿರ್ತೀವಿ, ಆ ಕಡೆ ಅಲ್ಲಿ ರೀಚ್ ಆಗ್ತದೆ. ಓಕೆ ರೆಡಿ? ನಾರ್ಮಲ್ ಆಗಿ ಜ್ಯೂಸ್ ಕುಡಿತೀರ, ತೋರಿಸ್ತೀರಾ ನೀನು ಬೇರೆ ಓಕೆ ರೆಡಿ? ಆಕ್ಷನ್. ಖಾಲಿ ಮಾಡಕ್ಕೆ ನಮ್ಮ ಕಷ್ಟಗಳು ಈಸಿ ಅನ್ಕೋತಿರಲ್ಲ ಕಂಟೆಂಟ್ ಕ್ರಿಯೇಷನ್. ಕಷ್ಟ ಬಿದ್ಕೊ. ಖುಷಿಣಿ ಅವರು ಟೇಕ್ ಮೇಲೆ ಟೇಕ್ ತಗೊಂಡಿದ್ದಾರೆ. ಇವತ್ತೇ ಫಸ್ಟ್ ಅನ್ಸುತ್ತೆ ಹೋಗಿ ಮುಗಿಸ್ತಿರೋದು. ಡೈಲಾಗ್ಗಳು ತುಂಬಾ ಟೇಕ್ ತಗೋತಾರೆ. ಕುಶಾಲ್ ಅವ್ರ ಫ್ರೆಂಡ್. ರೆಡಿ? ಶೂಟ್ ಇದೆ ತಿಂಗಳು. ತೇಜ ಬರೋಗೆ ಗಾಡಿ ಓಡಿಸೋದು ಗೊತ್ತಿಲ್ಲ, ಹೇಳ್ಕೊಡ್ತಾ ಇದ್ದಾರೆ. ಈ ಗಾಡಿ ಓಡ್ಸಕ್ ಬರುತ್ತೆ, ಬಟ್ ಎಲೆಕ್ಟ್ರಿಕ್ ಗಾಡಿ ಫಸ್ಟ್ ಟೈಮ್. ಅದೇ ಹೇಳ್ತಿರೋದಂಗೆ ಗೊತ್ತಾ, ಆಕ್ಟಿವ್ ಅಂತಂದ್ರೆ ಇವ್ರಿಗೆ ಓಡ್ಸಕ್ ಬರಲ್ಲ, ಲೇಡೀಸ್ ಓಡಿಸೋದು ಇದು ಅಂತ. ಹತ್ತಪ್ಪ ಹತ್ತು. ಓಕೆನಾ? ಇಲ್ಲ ಹಾಕೋ ಕಾಲು. ನಾನಿಲ್ಲ ಕೊಲ್ಲಿ ಕಾಲು. ನಿಮ್ ಕಾಲು ಇಲ್ಲಿ ಶಾರ್ಟ್ ಟರ್ನ್ ಆಗಲ್ಲ, ಲಾಂಗ್ ಟರ್ನೇ ಮಾಡ್ಬೇಕು. ನಾನು ನಮ್ಮ ನಂಗೆ ಇಲ್ಲಿ ಆಗಲ್ಲ, ನನಗೆ ಮಂಡಿ ಹೊಡಿಯುತ್ತೆ. ಎತ್ಕೊಂಬರಲ್ಲ, ಹ್ಞೂ ಆಕ್ಟಿವ್ ಎತ್ಕೊಂಬರಲ್ಲ. ಆಕ್ಟಿವನ ಏನೇ ಆಗ್ತಿಲ್ಲ. ಅಲ್ಲಿ ಡಿ ಅಲ್ಲಿ ಗೈಸ್ ಅದೇ ಲಾಂಗ್ ಟರ್ನ್ ಮಾಡಿ ಶಾರ್ಟ್ ಟರ್ನ್ ಆಗಲ್ಲ. ಕಾರ್ಗೆ ಇಟ್ಬಿಡ್ತಿದ್ರು ತಗೊಂಡೋಗಿ ಗಾಡಿನ. ಓಲಾ ಗಾಡಿಗೆ ಏನಾರ ಇವ್ರನ್ನೇ ಇದ್ ಮಾಡ್ಬೇಕಿತ್ತು, ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೇಕಾಗಿತ್ತು. ಮಸ್ತಾಗಿರೋದು. ತಕ್ಕಾಡ್ಕೊಂಡು ನಿಜ ಗೈಸ್, ಹೇಳಿ ಕರೆಕ್ಟ್. ಓಡ್ಸಕ್ಕಾಗಲ್ಲ ಇದು, ಹೆಣ್ಮಕ್ಳಿಗೆ ಸರಿ ಇದು. ನಾವೆಲ್ಲ ಶಾರ್ಟ್ ಗಾಡಿ ಎಲ್ಲ ಹಿಂಗೆಲ್ಲ ಒಂದೇ ಸಲ ತಗೊಂಡು ಅಭ್ಯಾಸ ಅಲ್ವಾ, ಹಂಗೇನಾದ್ರು ತಗೊಂಡ್ರೆ ತಕ್ಕಂಗೆ ಇವ್ರು ಬೀಳೋದ್ಕಿಂತ ಕಮೆಂಟ್ ಹಾಕ್ತಾರೆ ಎಲ್ಲ ಹಂಗೆ ಬಂದು. ಗೈಸ್ ನಡೀರಿ ಅಲ್ಲಿ ನೋಡಿ ಗೈಸ್, ಅಲ್ಲಿ ಕುಶಾಲ್ ಮಗ ಕಾಣಿಸ್ತಿಲ್ಲ. ಈಗ ಇಕ್ಬಿಡು ಸಾಕು, ಇಕ್ಬಿಡು ಗೈಸ್. ನಿಮ್ಗೊಬ್ಬನ್ ಕೋತಿ ತೋರಿಸ್ತೀನಿ ನೋಡಿ. ಅಯ್ಯೋ, ನನ್ನ ಕೈಯೇ ಮುಚ್ಚೋಯ್ತು.
ಕೊಡಿಲ್ಲ ನಾನು ಮಾಡ್ತೀನಿ ಗೈಸ್. ನಿಮ್ಗೊಂದು ಕೋತಿ ತೋರಿಸ್ತೀನಿ ನೋಡಿ. ಅಲ್ಲೇ ಕೋತಿ. ಇಲ್ಲಿ ಕೋತಿ. ಕುಶಾಲ್ ಮಂಗನಿಂದ ಮಾನವ. ಅಲ್ಲ ಇವನು ಮಾನವನಿಂದ ಮಂಗ ಆಗ್ತಾವನೆ. ಮಾನವನಿಂದ ಮಂಗ. ಏನಂತ? ಮಾನವನಿಂದ ಮಂಗ ಅಂತ. ಏನಾಯ್ತು? ಬೈಕ್ ಬರ್ತೈತಂತೆ. ಓಕೆ, ಈಗ ಅಲ್ಲಿ ಹೋಗ್ರಿ ನೀವು. ಇಲ್ಲಿಂದ ರನ್ನಿಂಗ್ ಶಾರ್ಟ್ ಓಡಿಸ್ತಿದ್ದಾಳೆ. ಇಷ್ಟೇ, ನಿಧಾನ ಬ್ರೇಕ್ ಇಡಿ ಅಷ್ಟೇ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಯ್ತಾ? ಅದೇ ಡೈಲಾಗ್ ಹೇಳು, ನಾನು ಹೇಳಿದ ಕಲಿಯೋವರೆಗೂ ಕೋತಿ ವಿದ್ಯೆ, ಕಲಿಯೋವರೆಗೂ ಬ್ರಹ್ಮ ವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಷ್ಟೇ. ಬ್ರಹ್ಮ ವಿದ್ಯೆ, ಗೈಸ್ ಇವರೇನೆ ನಮ್ ಕಂಟೆಂಟ್ಗೆ ಇವತ್ತು ಬಂದಿದ್ದಾರೆ. ಹಾಯ್ ಹೇಳ್ಬಿಡಿ ಬ್ಲಾಗಿಗೆ. ಇವರು ಅಷ್ಟೇನೆ, ಇವ್ರು ಬೆಳಗ್ಗೆನೆ ಪರಿಚಯ ಮಾಡ್ಸಿದೀನಿ. ಅವ್ರು ಬಿಡ್ರಿ, ಅವ್ರಿಗೆ ಪರಿಚಯ ಮಾಡಿಸೋ ಅವಶ್ಯಕತೆನೇ ಇಲ್ಲ. ಹೋಗೋಣ ಇವಾಗ ಊಟ ಮಾಡಕ್ ಹೋಗೋಣ ಬನ್ನಿ ಗೈಸ್. ಬ್ಲಾಗಲ್ಲೆಲ್ಲ ಹೇಳ್ಕೊತಾರೆ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತ. ಇಲ್ಲ ನೋಡ್ರಿ, ಇಲ್ಲಿ ನಿಂತ್ಕೊಂಡವ್ರು ಇವ್ರಿಬ್ರು ಕಚ್ಚುತ್ತೆ ಅಂತ ಜೈಲ್ಗೆ ಹಾಕ್ಬಿಟ್ಟಿದ್ದೀವಿ. ಕ್ವಾರಂಟೈನ್ ಕರ್ಕೋ. ಏಯ್ ಬರೋ ಇಲ್ಲಿ. ಊದ್ಕೋಬಿಟ್ಟಿತ್ತು ಬ್ರೋ, ಅದಕ್ಕೆ ಜೇನ್ ಕಚ್ಬಿಟ್ಟು. ಅವ್ರಿಗೆ ಕಚ್ಬಿಟ್ಟು ಯಾರನ್ನು ಮಾತಾಡ್ಸಿಸ್ಬೇಡ ಸುಮ್ಮನೆ. ಗೇಟ್ ಹಾಕೊಂಡು ನಡಿ. ಏನಿಲ್ಲ, ಜೊತೆ ಶೂಟಲ್ಲಿ ಇದ್ದಾರೆ. ಇವ್ರ ನೇಮೇ ಕೇಳಿಲ್ಲ ನಾವು, ಇವನನ್ನು ಸಹ ಹೇಳಿಲ್ಲ. ಹಾ, ಏನ್ ಕುಶಾಲ್ ನೀನು? ನೀವು ಕೇಳಿ ತಿಳ್ಕೊಬೇಕು ತಾನೆ. ಟೂ ನೇಮ್ಸ್ ಅಂತಾನು ಕರೀತಾರೆ, ಐಶ್ವರ್ಯ ಅಂತಾನು ಕರೀತಾರೆ. ಇನ್ನೊಂದು ಮಾನ್ವಿ ಅಂತ ನಮ್ಮೂರ ಪಕ್ಕ ಒಂದು ಊರಿದೆ, ಮಾನ್ವಿ ಅಂತ. ಮಾನವಿ ಅಂತನ? ರಾಯಚೂರು ಮಾನ್ವಿ, ರಾಯಚೂರು ಪಕ್ಕದಲ್ಲಿ. ಸೊ ಥ್ಯಾಂಕ್ ಯು ಸಿಸ್, ಬಂದು ವಿಡಿಯೋಗೆ ಮಾಡ್ಕೊಟ್ಟಿದ್ವಿ. ಬಾಯ್. ಸೊ ನೀನು ಅಲ್ಲಿ ಹೋಗಿರು ಗೈಸ್. ಇನ್ನೂ ಒಂದು ಲಾಸ್ಟ್ ಶೂಟ್ ಐತೆ, ಕಾಲೇಜ್ ಶೂಟು. ಅದು ಮುಗಿಸ್ಕೊಂಡು ಬ್ಲಾಗ್ ಎಂಡ್ ಮಾಡ್ತೀನಿ. ಇವಳೆಲ್ಲ ಹೋಗ್ಬೇಕು. ಹ್ಞೂ. ಸೊ ನಿಮ್ಮ ಫ್ರೆಂಡ್ನ ಬಾಯ್ ಹೇಳ್ಬಿಡು. ನೀವು ಹೇಳ್ಬಿಡು ಕುಶಾಲ್. ಬಾಯ್. ಬೆಳಗ್ಗೆಯಿಂದ ಇವಾಗವರೆಗೂ ಶೂಟ್ ಮಾಡಿ ಕಂಗಾಲ್ ಆಗ್ಬಿಡಿ. ಬೆಳಗ್ಗೆಯಿಂದ ಅಲ್ಲ, 1:30ಇಂದ. ಸೊ ಗೈಸ್ ಬನ್ನಿ, ಅಲ್ಲಿ ಸಿಗ್ತೀನಿ. ಕಾಣಿಸ್ತಿದ್ದೀನಾ? ಯಾರಂತ ಹೆದರ್ಕೊಬಿಟ್ಟ ಗೈಸ್. ನಾನೇ ತೇಜು. ಕಂಟೆಂಟ್ ಹೋಗ್ತಾರ ನೋಡಿ ಗೈಸ್, ಹೆಂಗೆಲ್ಲ ರೆಡಿ ಆಗಿದ್ದೀನಿ. ವಿಭೂತಿ ಎಲ್ಲ ಹೋಗ್ಬಿಟ್ಟೈತೆ. ಕುಶಾಲ್ ಹೆಂಗ್ ಕಾಣಿಸ್ತಿದ್ದೀನಿ? ಇನ್ನಂಗೆ ಇದೀನಲ್ಲ, ಗಡ್ಡ ಬಿಟ್ಟು ತೆಗ್ಸ್ಬಿಟ್ರೆ ಕ್ಯೂಟ್ ಆಗಿ ಕಾಣಿಸ್ತಿದ್ದೀನಿ ಅಂತ ಗೈಸ್. ನಿಜ ತಾನೆ ಗೈಸ್? ಕ್ಯೂಟ್ ಆಗಿ ಕಾಣಿಸ್ತಾರೆ. ನಿಜ ಹೇಳಿ, ಕ್ಯೂಟ್ ಆಗಿ ಕಾಣಿಸ್ತಿದ್ದೀನಿ. ಟಕ್ಕರ ನನ್ನ ಮಗ ಕಣ್ಣಂಗೆ ಕಾಣ್ತಿದ್ದೀನಿ ತಾನೆ. ಕೆಳಗಿಂದ ತೋರಿಸಿ ಅವ್ರಿಗೆ, ಕೆಳಗಿಂದ ತೋರಿಸಿದ್ದು ಅವೈ ಸ್ಲಿಪ್ಪರು. ಕ್ಯೂಟ್. ಚಿಕ್ಕ ಹುಡುಗ ಇದ್ದಂಗೆ ಇದಾರೆ ನನಗಂತ. ಅವ್ರು ನೋಡಿ ನಗುನೇ ಬಂದ್ಬಿಡ್ತು. ಮನೇಲೊಂದು ಶಾರ್ಟ್ ತಗೋಬೇಕು. ಸೊ ಗೈಸ್ ಮನೆಗೆ ಹೋಗಿ ಸಿಗ್ತೀನಿ ಇವತ್ತಿನ ಬ್ಲಾಗ್ ಅಲ್ಲಿ. ಏನಿಲ್ಲ ಗೈಸ್, ಇವತ್ತು ಇವ್ರನ್ನೆಲ್ಲ ಪರಿಚಯ ಮಾಡ್ಕೊಟ್ಟೆ ಅಲ್ವಾ. ಕುಶಾಲ್ದು ದುಡ್ಡು ಹೋಗಿತ್ತು, ಬಂದಿರೋದಕ್ಕೆ ಪರಿಚಯವಾಗವನೆ. ನಮ್ ಶೂಟ್ ಕಷ್ಟ ತೋರ್ಸೋಣ ಅನ್ಬಿಟ್ಟು ಇವತ್ತಿನ ಬ್ಲಾಗ್ ಮಾಡಿದ್ವಿ ಗೈಸ್. ಎಷ್ಟು ಕಷ್ಟ ಪಡ್ತೀವಿ ಅಂತ ನೋಡಿ. ಮಿಡ್ ನೈಟ್ ಆಗೈತೆ. ಮಮ್ಮ ಎಷ್ಟಾಗೈತೆ ಟೈಮು? ಮಿಡ್ ನೈಟಾ? 1 ಗಂಟೆ? ನಮ್ಮ ಹಂಗೆ ನಿಜ ಹೇಳು. ಈಗ ಟೈಮ್ ಎಷ್ಟು? 6 ಗಂಟೆ 7 ಗಂಟೆ ಆಗೈತೆ ನೋಡಿ ಗೈಸ್. ಕತ್ಲೆ ಆಗೈತೆ. ಮಿಸ್ ಆಗಿ ಹೇಳ್ಬಿಟ್ಟೆ ಗೈಸ್. ಬನ್ನಿ ಮನೆಗೆ ಹೋಗಿ ಸಿಗ್ತೀನಿ. ಹೇರ್ ಸ್ಟೈಲ್ ಎಲ್ಲ ಸರಿ ಮಾಡ್ಕೊಬಿಡ್ತೀನಿ. ಏನು ಬುದ್ಧಿ ಕಲಿಬೇಕು ತಾನೆ? ಬುದ್ಧಿ ಕಲಿಬೇಕಾನೆ. ನೋಡಿ ಗೈಸ್ ಹೆಂಗ. ಹೈ ಗೈಸ್, ಇವಾಗ ಅಲ್ಲಿ ಸ್ಟುಡಿಯೋ ಹತ್ರ ಕಾಫಿ ಹಾಕ್ಸ್ಕೊಂಡು ಮಾಲ್ ಹತ್ರ ಬಂದಿದ್ದೀವಿ, ಲುಲ್ಲು ಮಾಲ್ಗೆ. ಚೈಲ್ಡ್ ಇವಳು ಚಿಕ್ಕ ಮಕ್ಳಂಗೆ ಆಟ ಆಡ್ಬೇಕು ಅಂತೇಳಿ. ಮತ್ತೆ ಕುಶಾಲ್ಗೂ ಅಷ್ಟೇ. ಇವತ್ತು ಏನಾರ ಬೈಕ್ ಬಸ್ಸೋಣ ಅಂತ ಕರ್ಕೊಂಡ್ ಬಂದಿದ್ದೀವಿ. ಡಿಶಮ್ ಅಂತ ಬನ್ನಿ ಹೋಗೋಣ. ಏನು ನೀನಿಂಗ್ ಮಾಡ್ತೀನಿ ಬಾ. ಡಿಶಮ್ ಎಷ್ಟು ಹಾಕ್ಬೇಕು? 1 ಹಾಕಿದ್ರೆ ಯಾವ್ದಕ್ಕೆ ಬರುತ್ತಾ? ಗೈಸ್ 1 ಹಾಕಿದ್ರೆ ಸಿಂಪಲ್ ಪ್ರೈಸ್ ಬರುತ್ತೆ. 2 ಬಾಲ್ ಹಾಕಿದ್ರೆ ದೊಡ್ಡ ಪ್ರೈಸ್ ಬರುತ್ತೆ. ನೋಡೋಣ ಬನ್ನಿ, ಹಾಕ್ತೀನಿ ಬಾಲ್. ಬನ್ನಿ ಗೈಸ್ ನೋಡು.
ಹೆಂಗೋ ಎಷ್ಟು ಇಲ್ಲ ಶಾಬಾಷ್. ನೀನ್ ಆಡ್ತೀಯ ಕುಶಾಲ್? ವ್ಲಾಗಿಗೆ ನಾನು ವಿಡಿಯೋನೇ ಆ್ಯಡ್ ಮಾಡಿದ್ರಲ್ಲ ಗಾಯ್ಸ್, ಹಂಗೆ ವ್ಲಾಗ್ ಮಾಡಿದ್ದೀನಿ. ಟೀನಲ್ ಮಗಪ್ಪ. ಅದ್ ಆಡಿದ್ರು ಬ್ರೋ, ಗಾಯ್ಸ್ ಅದ್ ಆಡಿದ್ರು ಬ್ರೋ, ಸೋತ್ಬಿಟ್ರು. ಬೀಳ್ಬೇಕಿತ್ತು, ಆಗಿಲ್ಲ. ಇನ್ನೊಂದ್ಸಲ ಆಡೋಣ ಬನ್ನಿ ಗೈಸ್. ಅವಳಿಗೆ ಟಾಯ್ ಬೇಕಂತೆ, ಗೊಂಬೆ ಬೇಕಂತೆ, ಕೆತ್ಕೊಳ್ಳೋಣ. ಮಾಡೋಳು ಆಡು, ಗೊತ್ತಾಗುತ್ತೆ. ಹೊಡೆದ 4 ಬಿದ್ದು ಬಿದ್ದು. ಸೂಪರ್, ಗೊಂಬೆ ಬತ್ತಿಸ್ಕೋ. ಸೂಪರ್ ಸೂಪರ್, ಕ್ಲಾಪ್ ಕ್ಲಾಪ್. ಸೂಪರ್. ಹೆಂಗೆ ಹೆಂಗೆ ನಡಿ ನಡಿ ನಡಿ. ಕಾರ್ಡ್ ಇಲ್ಲ, ಕಾರ್ಡ್ ಕೊಟ್ಟಿಲ್ಲ. ಹಿಂಗಿದ್ಯಾ ಗೈಸ್? ನಡಿ ವೇಸ್ಟ್ ಮಾಡಲು 500 ರೂಪಾಯಿ ಸುಮ್ಮನೆ. ಇದಕ್ಕೋ ಅಣ್ಣ, ದಪ್ಪದ್ಕೆ ಬಿಗ್ ಒನ್. ಖಾಲಿ ಆದ್ಮೇಲೆ ನಾನು ಇದಕ್ಕೇನ ಆಗಿದ್ದು ಅಂತ ನಾನು ಎರಡು ರೆಡ್ ಮಾರ್ಕ್ ಮಾಡ್ಬಿಟ್ಲಿ ಇವಳು. 40 ಟಿಕೆಟ್ ಬಾಕುಶಾಲಿ ಗಾಯ್ಸ್. 3 ಜನನೂ ಆಡ್ತೀವಿ, ನೋಡೋಣ ಎಷ್ಟಾಗುತ್ತೆ ಬನ್ನಿ. ಸ್ಪೀಡ್ ಬಂದು ತಾನೆ ಗಾಯ್ಸ್. 2 ಆಗಲ್ಲ ಗಾಯ್ಸ್, ಹೆಂಗ ಆಡ್ತಾಳೆ ನೋಡಿ ಇವಳು. ನೋಡಲ್ಲಿ ಅದು ಬಿದ್ದಾಯ್ತು, ಒಂದೇ ಒಂದು. ಹಾಗೆ ಗಾಯ್ಸ್, ಬರೀ ಒಂದೇ ಒಂದು ಆಗಲ್ಲ ಗೈಸ್. ಫೋನೆಲ್ಲ ಚಾರ್ಜ್ ಇಲ್ಲ, ಬರೀ 5% ಅಷ್ಟೇ ಗೈಸ್ ಇರೋದು. ಅಲ್ಲಿ ಇದ್ದಾಳೆ ನೋಡಿ ಸುರಭಿ, ಪಿಂಕ್. ಅವಳು ಪಿಂಕ್ ಹಾಕೊಂಡಿದ್ದಾಳೆ ಕಾರಲ್ಲಿ. ಇಲ್ಲಿ ನೋಡಿ ಇವ್ರು ಪೆಕ್ರಾ, ಕುಶಾಲ್. ಫೋನೆಲ್ಲ ಚಾರ್ಜ್ ಇಲ್ಲ ಗೈಸ್. ಎಷ್ಟಾಗುತ್ತೆ ಅಷ್ಟು ಬ್ಲಾಗ್ ಕಂಟಿನ್ಯೂ ಮಾಡಿ, ಬೇಜಾರಾಗ್ಬಿಟ್ರಿ. ಸೊ ನಿಮಗೆ ಬ್ಲಾಗ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇದೇನೇ ಬ್ರೇಕೇ ಇಲ್ಲ ಗೈಸ್, ಇದು ನೋಡಿ ಇದೊಂದೇ. ಇಷ್ಟ ಆಗುತ್ತೆ ಗೈಸ್, ಹಿಂಗೆ ಸಪೋರ್ಟ್ ಮಾಡಿ ಕಂಟಿನ್ಯೂ ಮಾಡಿ.
ಸೊ ಗೈಸ್ ಇವಾಗ ಜಸ್ಟ್ ಶೂಟ್ ಮುಗಿಸ್ಕೊಂಡು ಶೂಟ್ ಅಂತಿದ್ದೀನಿ ಗೈಸ್, ಶೂಟ್ ಎಲ್ಲ ಮುಗಿಸ್ಕೊಂಡು ಲುಲು ಮಾಲಿಂದ ಜಸ್ಟ್ ಇವಾಗ ಬಂದು ಫೋನ್ ಸ್ವಿಚ್ ಆಫ್ ಆಗ್ಬಿಡ್ತು ಗೈಸ್, ಅದಕ್ಕೆ ವ್ಲಾಗ್ ಮಾಡಕ್ ಆಗ್ಲಿಲ್ಲ. ಬ್ರೋ ಕ್ಲಿಪ್ಸ್ ಕೊಡಿ. ಇವಾಗ ಒಂದು ಶೂಟ್ ಇದೆ ಗೈಸ್, ಅದು ಮುಗಿಸ್ಕೊಂಡು ಹಾಕ್ತೀನಿ ನೋಡ್ರಿ. ಅದೇ ಒಳ್ಳೆ ಪ್ಯಾದೆ ಥರ ಕಾಣಿಸ್ತಿದ್ನಲ್ಲ ನೋಡಿ ಗೈಸ್. ಇಷ್ಟು ಕ್ಲಿಪ್ಸ್ ತಗೊಂಡು 2 ಕಾಯಿನ್ಸಲ್ಲಿ ಗೆದ್ದಿದ್ದು ಕಾಯಿನ್ಸಲ್ಲಿ. ಹೆಂಗ ಅನಿಸ್ತು? ನಾವು ಕಷ್ಟಪಟ್ಟಿದೀವಿ ಗೈಸ್, ಅವ್ರದ್ದು ಒಬ್ರದೇ ಶ್ರಮ ಇಲ್ಲ, 3 ಜನ ಕಷ್ಟಪಟ್ಟಿದೀವಿ. ನಾನು ಅದನ್ನೇ ಹೇಳ್ದೆ, ನಾವು ಗೆದ್ದಿದ್ದು ಅಂತ. ಅದೆಷ್ಟು ವರ್ತ್ ಅಂತ ಹೇಳಿ? 700. ಎಷ್ಟು ಇನ್ವೆಸ್ಟ್ ಮಾಡಿದೀವಿ? ಇನ್ವೆಸ್ಟ್ 2000 ಅಷ್ಟೇ 2000 ಆಗೈತೆ. 2000 ರೂಪಾಯಿಗೆ ಅಷ್ಟೇ ಬಂದಿರ ಗೈಸ್. ಏನಂದ್ರೆ ನಮ್ಗೆ ಎಂಜಾಯ್ಮೆಂಟ್ ಸಿಕ್ತು ಗೈಸ್. ಅಂದ್ರೆ ಅಲ್ಲೆಲ್ಲ ಕಾರ್ ಓಡಿಸ್ಬೇಕಾದ್ರೆ ವಿಡಿಯೋ ಮಾಡಂಗಿಲ್ಲ ಅಂದ್ಬಿಟ್ರೆ ಗೈಸ್, ಅದಕ್ಕೆ ವಿಡಿಯೋ ಮಾಡ್ಲಿಲ್ಲ. ಮಾಡ್ತೀವಿ, ಆಡಿದಿದ್ರೆ ಅದೆಲ್ಲ ಹೋಗಿರ್ತಿತ್ತು, ಫೋನೆಲ್ಲ ಹೋಗಿತ್ತು, ಈ ಬೆನ್ನೆಲ್ಲ ನಾವು ಕಾಣಿಸ್ಕೊಬಿಟ್ಟಿದೆ ಗೋಕಾಟ್ ಆಡಿರ್ತೀರಲ್ಲ ಗೈಸ್. ನೋಡಿದ್ರೆ ನಾವು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಶೂಟ್ ಇಲ್ಲಿವರೆಗೂ ಮುಗೀತು ನೋಡ್ರಿ. ನಿಮ್ನ ಎಂಟರ್ಟೈನ್ ಮಾಡಕ್ ಇಷ್ಟು ಕಷ್ಟ ಪಡ್ತಿದೀವಿ, ಇವ್ರು ನಾವು ಅವರು. ಅದಕ್ಕೆ ನಿಮ್ ಸಪೋರ್ಟ್ ಇನ್ನ ಸ್ವಲ್ಪ ಜಾಸ್ತಿ ಕೊಡಿ. ಕಾಲು ಹೊತ್ತುತ್ತಾ ಇದಾರೆ ಈಗ, ಶ್ರಮ ಪಟ್ರೆ ಕಾಲ್ ನೋವಂತೆ ಗೈಸ್, ಕಾಲ್ ಹೊತ್ತನ ಬನ್ರಿ. ಹೆವಿ ಹೋಯ್ತೈತೆ ಗೈಸ್ ನಂಗೆ. ಅಪ್ಪ, ಇಂಥ ಗಂಡ ಯಾರೇ ಗೊತ್ತು, ಇಂಥ ಬಾಯ್ ಫ್ರೆಂಡ್ ಯಾರು? ನಾವ್ ಏನ್ ಮಾಡಿದೀವೋ, ನಮ್ಗೆ ಯಾಕೆ ಹೆಣ್ಣು ಸಿಗ್ತಿಲ್ವೋ? ಬರೀ ಡವ್ ಮಾಡ್ತಾರಲ್ಲ. ಬ್ರೋ ನಿಜ ಹೇಳಿ ಬ್ರೋ, ಎಲ್ಲ ಅಜ್ಜಿ ಅದೇ ಕೇಳ್ತಾರೆ ಲಾಸ್ಟ್ ಬ್ಲಾಗ್. ಗೈಸ್ ಅವ್ರನ್ನೇ ಪ್ರೈವೇಟ್ ಆಗಿ ಟೆಕ್ಸ್ಟ್ ಮಾಡಿ ನಾನು ಇದರಲ್ಲಿ ಫಾಲೋ ಮಾಡಿರ್ತೀನಿ. ಸೊ ಗೈಸ್ ಸುಮ್ನೆ ಹೇಳಿದ್ದು ಗೈಸ್ ಅವ್ರಿಗೆ, ಅದೇ ರೀತಿ ಲವರ್ ಇಲ್ಲ, ಅದೇ ಕೇಳ್ತಾ ಇದಾರೆ. ಲವರ್ ಇಲ್ಲ, ಸುಮ್ನೆ ಕಾಲ್ ಹೇಳಿದ್ದು ಅಷ್ಟೇ ಗೈಸ್. ಅವ್ರಿಗೆ ಯಾರ ರೀತಿ ಲವರ್ ಇಲ್ಲ, ಮಸ್ಟ್ ಇದ್ರೆ ಹುಡುಗರು ಇರ್ಬೇಕಷ್ಟೇ. ಇವಾಗ ಹುಡುಗರು ಟೆಕ್ಸ್ಟ್ ಮಾಡ್ಬೇಕು. ಬ್ರೋ ಏನಂತ ಹಂಗೆಲ್ಲ ಬೇಡ ಬೇಡ ಬೇಡ, ಅಲ್ಲಿ ಫ್ರೀ ಅಂತ ಟೆಕ್ಸ್ಟ್ ಮಾಡ್ತಾರೆ ನೋಡಿ. ಅಯ್ಯಪ್ಪ ಐ ಆಮ್ ಬಿಸಿ ಅಂತೀನಿ. ನಮ್ ಜೊತೆ ಸ್ವಲ್ಪ ಬಿಸಿ ಆಗಿ ಅಂತ. ಬೇಡ ಬೇಡ, ಎಂಗೇಜ್, ಇವಾಗ ಎಂಗೇಜ್ ಅಂದ್ಬಿಡ್ತೀನಿ. ನಮ್ ಜೊತೆ ಎಂಗೇಜ್ ಆಗಿ ಅಂತಾರೆ. ಸಮಾಜನ ಕಡೆ ಇಕ್ರಿ ಅಂತಾರೆ. ನೀವು ಫ್ರೀ ಅಂತಾರೆ. ಟೇಜ್ ಅವ್ರ ಫ್ರೀ. ಗೈಸ್ ನಮ್ಗೆ ಚಿಂದ ಅಂತ ಹುಡುಗಿ ಇದಾಳಲ್ಲ ಗೈಸ್, ಹುಡುಗರು ಏನಕ್ಕೆ ಗೈಸ್ ಬ್ಲಶ್ ಆಗ್ತೈತೆ ಎಲ್ಲ. ಇಲ್ಲಿ ಕೆಪ್ಪಾಯ್ತಾ? ಕೆಂಪಾಗಿಲ್ಲ, ಚೆನ್ನಾಗೈತೆ ಗೈಸ್. ಇವಳು ಕ್ಯೂಟ್ ಇದ್ದಾಳೆ ಇವಳು. ಕಥಜಂಗು ಅಲ್ಲ ಗೈಸ್. ಮಾಲಲ್ಲಿ ಕುದುರೆದು ಇವ್ರು ಬರ್ಬೇಕಾದ್ರೆ ನೋಡಿಬ್ರೋ ಕುದುರೆಯನ್ನ, ಕುದುರೆಯನ್ನ ನೋಡಿ ಬ್ರೋ, ಕುದುರೆಯನ್ನ ಇವ್ರು ಕುದುರೆ ಅಲ್ಲ ಬ್ರೋ ಬುಲ್ ಅಂದ್ರ. ಅದ್ಕಿ ಇವಳು ಏನ್ಬೇಕು, ಬ್ರೋ ಕುದುರೆ ಬ್ರೋ ಹಿಂದ್ಗಡೆ ಕೂದ್ಲೈತೆ ನೋಡಿ ಅಂತವಳೆ. ಅದ್ ಕೂದಲಲ್ಲ ಕಣಪ್ಪ, ಬಾಲ ಕೂದ್ಲಂತ ಹಿಂದ್ಗಡೆ ಇರೋದು. ಕುದುರೆಗೆ ಮಾತ್ರ ಕೂದ್ಲು ಇಷ್ಟು ಬಾಲ ಅದು, ಅದೇ ಬಾಲ ಇಷ್ಟು ಬಾಲ ತಲೆ ಮೇಲೆ ಇರುತ್ತಾ ಹಿಂದ್ಗಡೆ ಇಲ್ಲಿ ಇರುತ್ತಲ್ಲ, ಅದಕ್ಕೆ ಏರ್ಸು. ಅದೇ ನೀವು ಕುತ್ಕೊಳಕ್ಕೆ ಅಲ್ಲಿ ಕಂಫರ್ಟೇಬಲ್ ಇರಲ್ಲ ಅಂತ ಅಲ್ಲಿ ಇಕ್ಕಿಲ್ಲ, ಹಿಂದ್ಗಡೆ ಇಕ್ಕಿದ್ದಾರೆ. ಟೀಮೇಲ್ ನೋಡಿ ಗೈಸ್. ಇಂಥ ಹುಡುಗ ಎಲ್ಲಾರು ಸಿಗ್ತಾನ? ಕಾಲ್ ಒತ್ತಾ ಇದೀನಿ. ಇಂಥ ಹುಡುಗ ಅಡ್ಗೆ ಮಾಡ್ಕೊಡ್ತೀನಿ, ಕಾಲ್ ಒತ್ತೀನಿ ಗೈಸ್. ಈಗ ನಾನು ಆದಷ್ಟು ಬೇಗ ವಿಡಿಯೋ ಶೂಟ್ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ನಮ್ಮ ಅಣ್ಣ ಬೈತಾನೆ ಅಷ್ಟೇ. ಆಲೆ ಟೈಮ್ ಆಗಿದೆ. ಇವ್ರ ಜೊತೆ ಕುಶಾಲ್ ಜೊತೆ ಹೋಗ್ಬಿಡ್ತೀನಿ ನಾನು. ಯಾಕಂದ್ರೆ ಕುಶಾಲ್ಗೆ ಜಿಗೆ ಮಾಡ್ತಾರೆ ಅಂತ ಭಯ, ಅದಕ್ಕೆ ಡ್ರಾಪ್ ಮಾಡ್ಬೇಕು. ಏನ್ ಜಿಗೆ ಬ್ರೋ? ಜಿಗೆ ಅಂದ್ರೆ ಮತ್ತೆ ಶಾರ್ಟ್ ಫಾರ್ಮ್ ಅದು ಅಲ್ಲ ಗೈಸ್, ನಿಮ್ಗೆ ಅರ್ಥ ಆಗುತ್ತೆ. ನಾನಿನ್ ಜಿ ಅಂದ್ರೆ ನನ್ನ ನೋಡಿದ್ರೆ ಏನ್ ಏನನ್ಸುತ್ತೆ ಕಮೆಂಟ್ ಹಾಕಿ. ಬೇಡಪ್ಪ ಹಾಕಿ, ಕಮೆಂಟ್ ಹಾಕಿ. ನನ್ ಬಗ್ಗೆ ಏನೋ ಹಾಕ್ಬೇಡಿ, ಇವ್ರ ಬಗ್ಗೆ ಹಾಕಿ. ಬೇಡ ಕುಶಲ್ ಬಗ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಓಕೆ ಗೈಸ್ ಬನ್ರಿ, ಸಿಗ್ತೀನಿ. ಒಂದು ಶೂಟ್ ಇದೆ ಮುಗಿಸ್ಕೊಂಡು ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ. ಯಾರ್ಗಣ ನಾನ್ ಆತರ ಏನೋ ಡೌಟ್ ಟೆಕ್ಸ್ಟ್ ಮಾಡಿ. ಅಂದ್ರೆ ಅಲ್ಲಿ ಕರಿತಿರೋ ಸೈಡ್ಗೆ
ಸುಮ್ನೆ ಗಾಯ್ಸ್ ಸುಮ್ನೆ ಕಾಲ್ ಎಳೆಯೋದು ಇವ್ರಿಗೆ ಆ ಥರ ಏನಿಲ್ಲ, ಒಳ್ಳೆ ಹುಡುಗ, ಹಾರ್ಡ್ ವರ್ಕರ್. ಮನ್ಸು ನಮ್ಮ ದೇವ್ರ ಒಳ್ಳೇದ್ ಮಾಡ್ರೆ ದೇವ್ರು. ಓಕೆ ಬಾಯ್ ಮಾಡಪ್ಪ, ಬಾಯ್ ಮಾಡ, ಆಮೇಲೆ ಸಿಗೋಣ, ಬಾಯ್ ಬಾಯ್ ಬಾಯ್.